ಹಣದ ಆಸೆಗೆ ಬಿದ್ದು ಗೇಮಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಂತ ಸೆಲೆಬ್ರಿಟಿಗಳಿಗೆ ಈಗ ಇಡಿ ಬಿಸಿ ಮುಟ್ಸೋದಕ್ಕೆ ಮುಂದಾಗಿದೆ. ದಕ್ಷಿಣ ಭಾರತದ 29 ತಾರೆಯರ ವಿರುದ್ಧ ಕೇಸ್ ದಾಖಲಾಗಿದ್ದು ಇವತ್ತು ಮೊದಲ ದಿನ ರಾಣಾ ದಗ್ಗುಬಾಟಿಗೆ ಇಡಿ ಬುಲಾವ್ ನೀಡಿದೆ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡಿ. ಬೆಟ್ಟಿಂಗ್ ಆಪ್ ಬಲೆಯಲ್ಲಿ ಸ್ಟಾರ್ಗಳು. ದಕ್ಷಿಣ ಭಾರತದ 29 ಸೆಲೆಬ್ರಿಟಿಗಳಿಗೆ ಇಡಿ ಶಾಕ್. ಖಡಕ್ ಡೈಲಾಗ್ ಮೂಲಕ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದ ಸ್ಟಾರ್ಗಳು ಬೆಟ್ಟಿಂಗ್ ಆಪ್ ಬಲೆಗೆ ಬಿದ್ದಿದ್ದಾರೆ. ಹಣ ಗಳಿಸುವ ಆಸೆ ತೋರಿಸಿ ಯುವ ಜನತೆಯನ್ನ ಬೆಟ್ಟಿಂಗ್ ಆಪ್ಗಳತ್ತ ಸೆಳೆಯುತ್ತಿದ್ದ 29 ಸೆಲೆಬ್ರಿಟಿಗಳ ವಿರುದ್ಧ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿಕೊಂಡಿತ್ತು. ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ, ಪ್ರಣೀತಾ ಸುಭಾಷ್ ಸೇರಿದಂತೆ ಹಲವರಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಇಡಿ ಮುಂದೆ ಇಂದು ಹಾಜರಾಗ್ತಾರಾ ರಾಣಾ ದಗ್ಗುಬಾಟಿ? ಸೌತ್ ಇಂಡಿಯನ್ ಸ್ಟಾರ್ಗಳಿಗೆ ಇಡಿ ತನಿಖಾ ಬಿಸಿ ತಟ್ಟಿದೆ. ಟಾಲಿವುಡ್ನ ರಾಣಾ ದಗ್ಗುಬಾಟಿ ಕೂಡ ಇಂದು ವಿಚಾರಣೆಗೆ ಹಾಜರಾಗಬೇಕಿದೆ. ರಾಣಾ ಅಲ್ಲದೆ ಜುಲೈ 30ರಂದು ಪ್ರಕಾಶ್ ರಾಜ್, ಆಗಸ್ಟ್ 6ರಂದು ವಿಜಯ್ ದೇವರಕೊಂಡ, ಆಗಸ್ಟ್ 13ರಂದು ಲಕ್ಷ್ಮೀ ಮಂಚು ಇಡಿ ವಿಚಾರಣೆಗೆ ಹಾಜರಾಗಬೇಕಿದೆ. ಇಷ್ಟೇ ಅಲ್ಲ, ಇಡಿ ಕೇಸ್ ದಾಖಲು ಮಾಡಿರೋದ್ರಿಂದ ತೆಲುಗು ಚಿತ್ರರಂಗದ ಇನ್ನಿತರ ನಟ ನಟಿಯರಿಗೂ ಢವಢವ ಶುರುವಾಗಿದೆ. ಗೂಗಲ್, ಮೆಟಾಗೂ ಬಿಸಿ ಮುಟ್ಟಿಸಿದ ಇಡಿ. ಈ ಮಧ್ಯೆ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಿಗೆ ವೇದಿಕೆ ಮತ್ತು ಪ್ರಚಾರ ಕಲ್ಪಿಸಿದ ಗೂಗಲ್ ಮತ್ತು ಮೆಟಾ ಸಂಸ್ಥೆಗಳಿಗೆ ಜುಲೈ 28ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಮತ್ತೊಮ್ಮೆ ಸಮನ್ಸ್ ನೀಡಿದೆ. ನಿನ್ನೆಯೇ ವಿಚಾರಣೆಗೆ ಬರಲು ಸಂಸ್ಥೆಯ ಕೆಲ ಸಿಬ್ಬಂದಿಗಳಿಗೆ ಸೂಚಿಸಲಾಗಿತ್ತು. ಆದರೆ ನಿನ್ನೆ ಗೈರಾಗಿದ್ರು. ಹೀಗಾಗಿ ಮತ್ತೆ ಬುಲಾವ್ ನೀಡಿದೆ. ಹಲವು ಆನ್ಲೈನ್ ವೇದಿಕೆಗಳು ಅಕ್ರಮ ಬೆಟ್ಟಿಂಗ್ ಹಾಗೂ ಜೂಜಾಟದ ಆಪ್ಗಳಿಗೆ ಜಾಹೀರಾತು, ಡೌನ್ಲೋಡ್ ಲಿಂಕ್ ಸೇರಿ ಹಲವು ಮಾರ್ಗಗಳಲ್ಲಿ ನೆರವು ಒದಗಿಸಿವೆ ಅಂತ ಇಡಿ ಕೇಸ್ ದಾಖಲಿಸಿದೆ. ಸರ್ಕಾರದಿಂದ ಬರುತ್ತಾ ಹೊಸ ರೂಲ್ಸ್. ಬೆಟ್ಟಿಂಗ್ ಆಪ್ಗಳ ಬಳಕೆ ಮತ್ತು ಪ್ರಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಹೊಸ ಕಾನೂನು ರಚನೆಯಾಗುವ ಸಾಧ್ಯತೆಯೂ ಇದೆ. ಬೆಟ್ಟಿಂಗ್ ಪ್ರಕರಣಗಳಲ್ಲಿ ಇಡಿ ಕೇಸ್ ದಾಖಲು ಮಾಡಿರೋದ್ರಿಂದ ಇನ್ಮುಂದೆ ಇಂಥ ಆಪ್ಗಳಿಗೆ ಪ್ರಚಾರ ರಾಯಭಾರಿಗಳಾಗಿ ಆಯ್ಕೆಯಾಗಲು ಸೆಲೆಬ್ರಿಟಿಗಳು ಹಿಂದೇಟು ಹಾಕುವ ಸಾಧ್ಯತೆಯಿದೆ. ಸಿನಿಮಾದಲ್ಲಿ ಸೊಂಟ ಬಳುಕಿಸಿ ಡ್ಯಾನ್ಸ್ ಮಾಡ್ತಾ ಭರ್ಜರಿ ಡೈಲಾಗ್ ಹೇಳ್ತಾ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ರೆ ಇಡಿ ತನಿಖೆ ಎದುರಿಸುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಅಕ್ರಮ ಬೆಟ್ಟಿಂಗ್ ಆಪ್ಗಳ ಪ್ರಮೋಷನ್ ಮಾಡೋ ಮೂಲಕ ದಾರಿ ತಪ್ಪಿಸ್ತಾ ಇದ್ರು. ಹೀಗಾಗಿ ಕೆಲ ನಟ ನಟಿಯರಿಗೆ ತನಿಖೆಯ ಬಿಸಿ ತಟ್ಟಿದೆ. ರವಿ ಮೆಳೆಹಳ್ಳಿ, ನ್ಯೂಸ್ ಡೆಸ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.